ಕೆಎನ್ ರಾಜಣ್ಣ ಸೇರಿದಂತೆ ಜಮೀರ್ ಅಹಮದ್ ಮುನಿಯಪ್ಪ ಹಾಗೂ ಪುಟ್ಟಲಿಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಅಹಿಂದ ಒಕ್ಕೂಟಗಳ ಸಂಘಟನೆಗಳಿಂದ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಮುಸ್ಲಿಂ ಹಾಗೂ ಅಹಿಂದ ಒಕ್ಕೂಟಗಳ ಮುಖ್ಯ ನಾಯಕರುಗಳು ಸೇರಿದಂತೆ ಪಕ್ಷದ ಅನೇಕ ನಾಯಕರುಗಳು ತಾಲೂಕಿನ ತಾತಯ್ಯನವರ ಮಸೀದಿಯಿಂದ ನೆಹರು ಸರ್ಕಲ್ ವರೆಗೆ ಮೆರವಣಿಗೆ ಮೂಲಕ ಹೊಸ ಸರ್ಕಾರಕ್ಕೆ ಸಚಿವ ಸ್ಥಾನ ನೀಡಬೇಕೆಂದು ರ್ಯಾಲಿ ನಡೆಸಿದ್ರು. ಸರ್ಕಾರದ ವಿರುದ್ಧ ನಮಗೆ ದ್ವೇಷವಿಲ್ಲ, ವಿರೋಧವೂ ಇಲ್ಲ. ಆದರೆ ಮೊದಲ ಸಚಿವ ಸಂಪುಟದಲ್ಲಿ ಹಿಂದುಳಿದ ವರ್ಗಗಳ ನಾಯಕರುಗಳಿಗೆ ಸಚಿವ ಸ್ಥಾನ ನೀಡಬೇಕೆಂಬುದೇ ನಮ್ಮ ಮನವಿ ಮತ್ತು ಆಗ್ರಹವಾಗಿದೆ ಎಂದು ಕಾಂಗ್ರೆಸ್ ಮತ್ತು ಮುಸ್ಲಿಂ ನಾಯಕರುಗಳು ಅಭಿಪ್ರಾಯಪಟ್ಟರು. ಇದೇ ಸಂದರ್ಭದಲ್ಲಿ ಮಸೀದಿಯ ಮೌಲ್ವಿಗಳು, ಕಾಂಗ್ರೆಸ್ ತಾಲೂಕು ಮಾಜಿ ಅಧ್ಯಕ್ಷ ಬಸವರಾಜು, ಯುವ ಮುಖಂಡ ಪ್ರವೀಣ್ ಬಿವೈ, ಬಾಬಣ್ಣ, ದಾದು ಅಫ್ಸರ್ ಹಾಗೂ ಇನ್ನೂ ಅನೇಕ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಹಿಂದುಳಿದ ವರ್ಗದ ಯಾರೇ ಹೋದರೂ ಅವರು ಬರೀ ಕೈ ಕಳಿಸ್ತಿರ್ಲಿಲ್ಲ. ಇವತ್ತು ಬರೀ ಮುಸ್ಲಿಂ ನಾಯಕ ಅಂತ ಹೇಳ್ಬಾರ್ದು. ಅವ್ರನ್ನ ಯಾವ ದೇವಸ್ಥಾನ ಆಗಲಿ, ಮಸೀದಿ ಆಗಲಿ, ಬಡವರಾಗಲಿ ಹೋದಾಗ ಅವ್ರಿಗೆ ಏನು ದಾನ ಮಾಡಬೇಕು ಅಂತ ಮಾಡಿ ಕಳಿಸಿದಂಥ ಶ್ರೀಮಂತ ನಾಯಕರೇ ಇವತ್ತು ಕರ್ನಾಟಕದಲ್ಲಿ ಮುಸ್ಲಿಂ ನಾಯಕರು ಅಂತಂದರೆ ಜಮೀರ್ ಅಹಮದ್ ಬಿಟ್ಟರೆ ಇನ್ಯಾರೂ ಅಲ್ಲ. ಯಾಕೆ ಅಂದರೆ ಯಾರೇ ಎಲ್ಲೇ ಒಂದು ಕಾರ್ಯಕ್ರಮ ಆಗಲಿ ಹೋಗ್ತಾರೆ, ಬಡವರಿರಲಿ, ಮಸೀದಿ ಇರಲಿ, ದೇವಸ್ಥಾನ ಇರಲಿ, ಅವರೆಲ್ಲ ದಾನ ಮಾಡ್ತಾರೆ. ಅಂಥವ್ರಿಗೆ ಫಸ್ಟು ಮೊದಲನೇ ಸ್ಥಾನದಲ್ಲಿ ಮಿನಿಸ್ಟ್ರು ಕೊಡಬೇಕಾಯಿತು. ಕಾರಣಾಂತರದಿಂದ ಕೊಟ್ಟಿಲ್ಲ. ಕೊಡಲೇಬೇಕು ಅಂತೇಳಿ ನಾವೆಲ್ಲ ಜನಾಂಗದವರು, ಹಿಂದುಳಿದ ವರ್ಗದವರು ಎಲ್ಲ ಸೇರಿ ಇವತ್ತು ಹೋರಾಟ ಮಾಡ್ತೀವಿ. ಇನ್ನೂ ಮುಂದೆ ಹೋರಾಟ ಮಾಡ್ತೀವಿ. ಅದೇ ರಾಜಣ್ಣ, ಕೆಎನ್ ರಾಜಣ್ಣ ನಮ್ಮ ಜಿಲ್ಲೆಯವರು, ಅವ್ರಿಗೂ ಅಷ್ಟೇ, ಅವರು ಹೋರಾಟಗಾರರು. ಸಚಿವ ಸಂಪುಟದಿಂದ ಕೈ ಬಿಟ್ಟಿದ್ದಾರೆ. ಅದು ಕೂಡ ಅತಿ ದೊಡ್ಡ ನಮಗೆ ಆಗಿರ್ತಕ್ಕಂಥ ನೋವು. ಯಾಕೆಂದ್ರೆ ಆ ಸಮುದಾಯಗಳನ್ನ ರೆಪ್ರೆಸೆಂಟೇಷನ್ ಮಾಡ್ತಕ್ಕಂಥ ನಾಯಕರುಗಳು ಅಧಿಕಾರ ಇಲ್ಲದೆ ಇದ್ದಾಗ ಆ ಸಮುದಾಯಗಳನ್ನ ಕ್ಯಾರಿ ಮಾಡ್ತಕ್ಕಂಥದ್ದಾಗಲಿ, ಸಹಾಯ ಆಗಿ ಅವ್ರನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಸದೃಢವನ್ನ ಮಾಡಲಿಕ್ಕೆ ನಮ್ಮ ಸಮುದಾಯ, ಆ ಹಿಂದುಳಿದ ಅಲ್ಪಸಂಖ್ಯಾತ ದಲಿತ ಸಮುದಾಯಗಳಿಗೆ ಸಮಾನ ಅಧಿಕಾರ ಹಂಚಿಕೆ ಆಗಬೇಕು ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಕೇಳಿ ಬಯಸ್ತಾ ಇದ್ದೀವಿ. ಹಾಗೇನೆ ಈ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಒಂದು ಸಮುದಾಯದಿಂದ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ MLA ಅಂದ್ರೆ ಪುಟ್ಟರಂಗಶೆಟ್ಟಿ ಅವರು. ಅವ್ರಿಗೆ ಬಹುಶಃ ನಾವು ನಿರೀಕ್ಷೆ ಮಾಡಿದ್ವಿ ಈ ರಾಜ್ಯದಲ್ಲಿ ಆ ಸಮುದಾಯದ ಏಕೈಕ ಶಾಸನಿಗೆ ಮೊದಲನೇ ಅವಕಾಶದಲ್ಲೇನೆ ಸಂಪುಟ ದರ್ಜೆ ಸಿಗ್ತದೆ ಅಂತ. ಹಾಗಾಗಿ ಆ ಸಮುದಾಯಗಳು ಕಾಂಗ್ರೆಸ್ನ ಶಕ್ತಿ ಅಂದ್ರೆ ಇರ್ತಕ್ಕಂಥದ್ದೇ ಹಿಂದ ಅದನ್ನ ಮನಗಂಡು ಪುಟ್ಟರಂಗಶೆಟ್ಟಿ ಅವ್ರನ್ನ ಬರ್ತಕ್ಕಂಥ ಏನು ಇದ್ದಾರೆ, ಕುರುಬರಿದ್ದಾರೆ, ನಾಯಕರು ಇದ್ದಾರೆ, ಇಲ್ಲಿ ಎಲ್ಲ ಅತಿ ಸಣ್ಣ ಜಾತಿಯಾದಂತ ಅಕ್ಕಿ ಪಿಕ್ಕಿ ಜನಾಂಗದವರು ಕೂಡ ಇಲ್ಲಿ ಬಂದಿದ್ದಾರೆ. ಏನಪ್ಪಾ ಅಂತಂದ್ರೆ ಜಮೀರ್ ಅಹಮದ್ ಅವರು ಮತ್ತೆ ಕೆಎನ್ ರಾಜಣ್ಣ ಅವರು, ಮುನಿಯಪ್ಪ ಅವರು, ಶೆಟ್ಟಿ ಅವರು ಇವತ್ತು ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಯಾಕೆ ಅಂತಂದ್ರೆ ಅತಿ ಸಣ್ಣ ಜಾತಿ, ಕಾಂಗ್ರೆಸ್ ಪಕ್ಷ ಅಂದ್ರೆ ಅತಿ ಸಣ್ಣ ಜಾತಿಗಳ ಪಕ್ಷ. ಅತಿ ಸಣ್ಣ ಜಾತಿಗಳು, ಮೈಕ್ರೋ ಏನು ಜನಾಂಗ ಬರ್ತಾವಲ್ಲ, ಅವರು ನಾವೆಲ್ಲ ಬೆಂಬಲ ಕೊಟ್ಟು ಪಕ್ಷ ಗೆಲ್ಸಿರುವಂತ ಪಕ್ಷ ಇವತ್ತು ನಮ್ಮನ್ನ ತಲೆ ಕಾಯ್ತೀವಿ ಅಂತ ಹೇಳ್ತಿದ್ರಲ್ಲ. 5 ಗ್ಯಾರಂಟಿ ಕೊಟ್ಟಿದ್ರು. 5 ಗ್ಯಾರಂಟಿ ಖಂಡಿತವಾಗಿ ಅವ್ರು ನಿಭಾಯಿಸಿದ್ರು. ನಮ್ಮ ಗುರುಗಳು ಹೇಳಿದ್ರು 5 ಗ್ಯಾರಂಟಿ ಖಂಡಿತವಾಗಿ ನಿಭಾಯಿಸಿದ್ದಾರೆ. ಇನ್ನೊಂದು ಗ್ಯಾರಂಟಿ ಅವರು ನಮಗೆ ಮುಂಚೆ, ಈಗಲ್ಲ, ಕಾಂಗ್ರೆಸ್ ಪಕ್ಷ ಹುಟ್ಟಾಗ ನಮಗೆ ಗ್ಯಾರಂಟಿ ಕೊಡ್ತು. ನಮ್ಮ ಅಲ್ಪಸಂಖ್ಯಾತರ, ದೀನದಲಿತರ, ಸಣ್ಣ ಪುಟ್ಟ ಜಾತಿಗಳ ತಲೆ ಕಾಯ್ತೀವಿ ಅಂತ. ತಲೆ ಕಾಯೋದು ಮತ್ತೆ ಎಲ್ಲಿ ಬಂತು ಸ್ವಾಮಿ? ಜಮೀರ್ ಅಹಮದ್ ಅವರನ್ನ ಇವತ್ತು ನೀವು ನಿರ್ಲಕ್ಷ್ಯ ಮಾಡಿರೋದು ಏನಕ್ಕೆ? ಕೆಎನ್ ರಾಜಣ್ಣ ಅವರು ನಿರ್ಲಕ್ಷ್ಯ ಮಾಡಿರೋದು ಏನಕ್ಕೆ? ಈ ಜಿಲ್ಲೆಗೆ ಅತಿ ಅನ್ಯಾಯವಾಗಿರುವಂತ ಜಿಲ್ಲೆ ಅಂದ್ರೆ ನಮ್ಮ ಜಿಲ್ಲೆ. ಯಾಕೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಆಗಿರುವಂತಹದ್ದು ಪರಮೇಶ್ವರ್ ಸಾಹೇಬ್ರು ಆಗ್ಬೇಕಾಯ್ತು. ಅವರು ಬಾಕಿ ಕೊಡ್ಬೇಕಿನ್ನು ಕಾಂಗ್ರೆಸ್ ಪಕ್ಷ. ಮುಖ್ಯಮಂತ್ರಿ ಪರಮೇಶ್ವರ್ ಸಾಹೇಬ್ರು ಆಗ್ಬೇಕು. ಅಂತವ್ರನ್ನ ಬಿಟ್ಟು ಈಗ ಆಗಿಲ್ಲ, ಸಂತೋಷ ಅವ್ರಿಗೆ ಮಾಡಿದ್ದಾರೆ. ಇವತ್ತು ಕೆಎನ್ ರಾಜಣ್ಣನವರಿಗೆ ಅವರಿಗೆಲ್ಲ ಕೊಡಬೇಕು. ನಾವು ಮುಂಚೆ ಅವಾಗ ಉಳ್ಯಾರ್ನಲ್ಲೂ ಕೂಡ ನಾನು ಹೇಳಿದೆ, ಇವತ್ತು ಕೂಡ ಹೇಳ್ತಿದ್ದೀವಿ, ನಮ್ಮ ಸಮುದಾಯಕ್ಕೆ ಏನಾದ್ರು ಅನ್ಯಾಯ ಆದ್ರೆ ನಾವು ನಮ್ಮ ಹೆಂಡತಿನ ವಿಚಾರಣೆ ಮಾಡೋದಕ್ಕೆ 3 ತಲಾಕು. ನಮ್ಗೆ ಬೇಕಾಗಿರೋದೇನು? ನಮ್ಮ ಎಲ್ಲಾ ಸಮುದಾಯವನ್ನು ಜೊತೆಯಲ್ಲಿ ತಗೊಂಡು ಹೋಗ್ತಕ್ಕಂತಹ ಒಬ್ಬ ಲೀಡ್ರು, ಅಲ್ಪಸಂಖ್ಯಾತ ಲೀಡರ್ಗೆ ಕಡೆಗಾಣಿಸಿದ್ರಲ್ಲ. 100 ಕೋಟಿ ವೋಟ್ ಹಾಕಂತಹ ಜನಗಳಿಗೆ ಯಾರು ಎಷ್ಟೋ ಒಂದು 10% ವೋಟ್ ಹಾಕಿರೋ ಜಮನ್ಗೆ ಆ ರಿಸರ್ವೇಶನ್ ಪ್ರಕಾರ ನಮ್ಗೆ 5-6 ಜನ ಮಂತ್ರಿಗಳ ಸ್ಥಾನ ಕೊಡಬೇಕಾಗಿತ್ತು. ಆದ್ರೆ ಇವತ್ತು ಕೇವಲ ಒಬ್ಬನಿಗೆ ಫಸ್ಟ್ ಲಿಸ್ಟ್ ಅಲ್ಲೇ ಮಾಡಿರೋದು
हरिप्रसाद साहब को भी लेकर के चलेंगे और 3-4 जो हमारे हिंदू कैंडिडेट, हिंदू लीडर जो हमारे वो उसको भी अच्छे पोस्ट देकर को लेकर के चलेंगे। और खुसूसी तौर पर आली जनाब विजेट जमीर अहमद साहब जो आगे आगे रहकर को हैं, उन्होंने क्या बात हुआ ना को हमारे जानिब से, आवाम की जानिब से, चिकना ग्रहण लेके आवाम अन्नास के तरफ से ये इल्तिजा है कि आली जनाब डी के शिव कुमार साहब एक मिनिस्ट्री पोस्ट दे इन सबों को। वमा अलैना इल्लल बलागुल।